ಮೊದಲದಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಯಾಕೆಂದರೆ ಅಪ್ಪ ಫಸ್ಟ್ ಡೇ ಹಾಸ್ಪಿಟ್ಲಲ್ಲಿ ಸೇರಿದಾಗಿಂದ ನೀವೆಲ್ಲ ನಮ್ಮ ಜೊತೆಗಿದ್ರಿ. ಎಲ್ಲರೂ ಇಲ್ಲಿಂದ ಬರ್ತಾಯಿದ್ರಿ ಬೆಂಗಳೂರು ತನಕ. ಅವರ ಯೋಗಕ್ಷೇಮ ವಿಚಾರಿಸ್ಕೊತಾ ಇದ್ರಿ. ಅವ್ರನ್ನ ಒಳಗೆ ಬಿಡಲ್ಲ ಅಂತ ಗೊತ್ತಿದ್ರು ನೀವೆಲ್ಲ ಬರ್ತಾಯಿದ್ರಿ ನಮ್ಮ ಜೊತೆ. ನಮಗೆ ಧೈರ್ಯ ತುಂಬಕ್ಕೆ ಬರ್ತಾಯಿದ್ರಿ. ತುಂಬ ಜನದ್ದು ಮುಖ ಇಲ್ಲಿ ಕಾಣ್ತಾ ಇಲ್ಲ, ಎಲ್ಲ ಮಿಸ್ ಆಗಿದ್ರೆ ಅನಿಸುತ್ತೆ. ಮುಂದಿನ ದಿನದಲ್ಲಿ ಅವ್ರನ್ನೂ ಎಲ್ಲ ನೋಡ್ತೀನಿ ಅನ್ಕೊತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಯಿತು. ಅಪ್ಪನ ಕಳ್ಕೊಂಡು ಆದಮೇಲೂ ಅದೊಂಥರ ನಮಗೆ ತುಂಬಲಾರದ ನಷ್ಟ, ಹೇಳಲಾರದ ಕಷ್ಟ ಅನ್ನಂಗಾಗಿತ್ತು. ಆ ಕಷ್ಟ ತುಂಬ ದೊಡ್ಡ ಕಷ್ಟ. ಆ ಕಷ್ಟನ ಎದುರಿಸೋಕ್ಕೆ ಶಕ್ತಿ ನೀವುಗಳೆಲ್ಲ ಕೊಟ್ರಿ ಅಂತಂದರೆ ತಪ್ಪಾಗಲ್ಲ. ನೀವು ದಿನ ಬಂದು ನಮಗೆ ಧೈರ್ಯ ತುಂಬ್ತಾಯಿದ್ರಿ. ತುಂಬ್ತಾ ನೀವು ಧೈರ್ಯ ಕೆಡ್ತಾಯಿದ್ರಿ. ನೀವು ಸಮಾಧಾನ ಕಳ್ಕೊತಾ ಇದ್ರಿ. ಆದರೆ ಈ ನಡುವೆ ಅದೆಲ್ಲದರಿಂದ ನಿಮ್ಮ ಪ್ರಾರ್ಥನೆಯಿಂದ ನಮಗೂ ಒಂಚೂರು ಶಕ್ತಿ ಸಿಕ್ಕಿದೆ ಈ ಕಷ್ಟನ ಎದುರಿಸೋಕ್ಕೆ. ಅಪ್ಪ ನಮಗೆ ಇಷ್ಟೊಂದು ಈ ಮಧ್ಯ ನಾನು ತಿಳ್ಕೊಂಡಿದ್ದೇನೆಂದರೆ ಅಪ್ಪ ನಮಗೆ ಇಷ್ಟೊಂದು ಜನನ ಸಂಪಾದನೆ ಮಾಡಿಕೊಟ್ಟು ಹೋಗಿದ್ದಾರೆ. ನಿಮ್ಮನ್ನೆಲ್ಲ ನಮಗಂತ ಕೊಟ್ಟು ಹೋಗಿದ್ದಾರೆ. ನಿಮ್ಮನ್ನೆಲ್ಲ ನಮಗಂತ ಕೊಟ್ಟು ಹೋಗಿದ್ದಾರೆ. ನಿಮಗೆಲ್ಲ ನಮ್ಮನ್ನು ಕೊಟ್ಟು ಹೋಗಿದ್ದಾರೆ. ನನ್ನ ತಮ್ಮನ ಬಿಟ್ಟು ಹೋಗಿದ್ದಾರೆ. ಅವನು ಅಪ್ಪ ಏನು ನಿಮ್ಮ ಜೊತೆಗೆ ನಿಂತ್ಕೊಂಡು ಯಾವಾಗಲೂ ನಿಮಗೆಲ್ಲ ಪರಿಸ್ಥಿತಿಯಲ್ಲೂ ನಿಮ್ಮ ಜೊತೆಗೆ ನಿಂತ್ಕೊತಾ ಇದ್ರು. ಇನ್ನು ಮುಂದೆ ಅವ್ನು ನಿಂತ್ಕೊತಾನೆ. ಅಪ್ಪನ ಆದಿಯಲ್ಲಿ ಅವ್ನು ನಿಲ್ತಾನೆ. ನಿಮ್ಮ ಸಹಕಾರ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲ ಎಷ್ಟು ಸಹಕಾರ ಅಪ್ಪಂಗೆ ಕೊಡ್ತಾಯಿದ್ರಿ ಅದಕ್ಕಿಂತ ಜಾಸ್ತಿ ಇವನು ಇನ್ನು ಸಣ್ಣವನು. ನೀವು ಹೇಳಿದ್ರಿ ಅವನಿಗೆ ಎಕ್ಸ್ಪೀರಿಯನ್ಸ್ ಅಂದರೆ ಇನ್ನು ಈಗ ಸಣ್ಣ ಹುಡುಗ ಅವನಿಗೆ ಗೊತ್ತಿಲ್ಲ ಅಂತ. ನೀವು ಅವನಿಗೆ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ನೋಡಿದ್ರೆ. ಅವನಿಗೂ ಹೇಳ್ಕೊಟ್ಟು ನೀವು ಅರ್ಥ ಮಾಡಿಕೊಂಡು ನೀವೇ ನಿಮ್ಮಲ್ಲಿ ಗೊಂದಲ ಮಾಡಿಕೊಳ್ಳದೆ ಮುಂದೆ ಹೋಗ್ಬೇಕಾಗಿದೆ. ಅಪ್ಪಂಗೆ ಹಿರಿಯವರು ಅಂದರೆ ತುಂಬ ಪಂಚಪ್ರಾಣ. ಅದು ಆ ಒಲವೇ ಬೇರೆ. ನಾನೊಂದ್ಸತಿ ನಾನು ಕಾಲೇಜಲ್ಲಿದ್ದೆ ಫಸ್ಟ್ ಟೈಮ್ ಅವರಲ್ಲಿ ಮಿನಿಸ್ಟರ್ ಆಗಿದ್ದಾಗ. ನಾನು ಅವ್ರ ಜೊತೆ ಯಾವಾಗಲೂ ಜಗಳ ಮಾಡ್ತಾಯಿದ್ದೆ. ನಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ನೀವು, ನಮ್ಮ ಜೊತೆ ಊಟಕ್ಕೆ ಬರಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗೆ ಹೋಗ್ತಾರೆ ಅಂತ ನಾನು ಹೇಳಿದ್ದೆ.